ಯಾವಾಗ ಬೇಕಾದರೂ ನಮ್ಮ ಪ್ಲಾನನ್ನು ಬದಲಾಯಿಸಿ ನಮ್ಮ ವಿರುದ್ಧನೇ ತಿರುಗಿ ಬೀಳ್ಬೋದು. ಹಾಗಾಗೋದಕ್ಕೆ ಚಾನ್ಸೇ ಇಲ್ಲ ಡ್ಯಾಡಿ. ನಾಳೆ ಪ್ರೇಮ ತಪ್ಪಿಸ್ಕೊಳ್ಳೋದಕ್ಕೆ ನಾನು ಯಾವ ದಾರಿನೂ ಉಳಿಸಿಲ್ಲ. ಮನೆ ಒಳಗಡೆ ಬರ್ಬೇಡ ಅಂತ ಹೇಳ್ದವ್ರೆ, ನನ್ನ ಮನೆ ಸೊಸೆ ಮಾಡ್ಕೊಳ್ಳೋ ಟೈಮ್ ಬಂದಿದೆ ಅಂತ ಹೇಳೋಕ್ ಬಂದಿದ್ದೀನಿ. ಶ್ರೀಧರ್, ಮದ್ಯುಳ್ಳ ಇಲ್ಲಿಂದ ಹೋಗೋದಕ್ಕೆ ಹೇಳು. ಹೋಗ್ತೀನತ್ತೆ, ಆದ್ರೆ ಈ ತಾಳಿನ ರಾಮ್ ಕೈಯಿಂದ ನನ್ ಕುತ್ತಿಗೆಗೆ ಕಟ್ಟಿಸ್ಕೊಂಡ್ಮೇಲೆ ಈ ಮನೆಗೆ ಅಫಿಷಿಯಲ್ ಆಗಿ ಸೊಸೆಯಾಗಿ ಕಾಲಿಡ್ತೀನಿ. ಏ, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ನಿಮ್ ಆಸ್ಪತ್ರೆಯಲ್ಲಿ ತಲೆ ಕೆಟ್ಟೋರ್ಗೆ ಚಿಕಿತ್ಸೆ ಕೊಡ್ತಾರಲ್ಲ, ಮೊದ್ಲು ಅವ್ರ ಹತ್ರ ನೀನು ಚಿಕಿತ್ಸೆ ತಗೋ. ನನ್ ತಲೆ ಸರಿಯಾಗೇ ಇದೆ ಅತ್ತೆ, ನೀವ್ ನನ್ನ ಆರೋಗ್ಯದ ಬಗ್ಗೆ ಚಿಂತೆ ಮಾಡ್ಬಿಡಿ. ನಾನ್ ಈ ಮನೆಗೆ ಸೊಸೆ ಆಗಿ ಬಂದೇ ಬರ್ತೀನಿ. ಅದು ಈ ಜನ್ಮದಲ್ಲಿ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ನನ್ ಮಗ ರಾಮ್ಗೆ ಈಗಾಗ್ಲೇ ಮದ್ವೆ ಆಗೋಗಿದೆ. ಮದುವೆ 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 ಯಾವ ಮದ್ವೆ ಅತ್ತೆ? ಕುತಂತ್ರದಿಂದ ಮೋಸ ಮಾಡಿ ಇಷ್ಟ ಇಲ್ದೆ ಕಷ್ಟ ಕೊಟ್ಟು ಆಗಿರೋ ಮದ್ವೆನ ಯಾರದು ಮದ್ವೆ ಅಂತಾರ? ಬಲವಂತವಾಗಿ ಬಾಳೋಕ್ಕಾಗಲ್ಲ ಅಂತ ದೊಡ್ಡೋರೇ ಹೇಳಿದ್ದಾರೆ. ಹಿರಿಯರಾಗಿ ನಿಮ್ಗೆ ಗೊತ್ತಿಲ್ವಾ ಅತ್ತೆ? ಇಲ್ಲಿ ಯಾರು ಯಾರಿಗೂ ಮೋಸ ಮಾಡಿಲ್ಲ. ಮಾಡಿದ್ದಾರೆ ಅಂತ ನಾನ್ ಪ್ರೂವ್ ಮಾಡಿದ್ರೆ? ಏನಮ್ಮ ಪ್ರೂವ್ ಮಾಡ್ತೀಯ? ಪ್ರೂವ್ ಮಾಡೋದಕ್ಕೆ ನಿನ್ನ ಹತ್ರ ಏನ್ ಸಾಕ್ಷಿ ಇದೆ? ಏನಿದೆ, ಏನ್ ಮಾಡ್ತೀನಿ ಅನ್ನೋದನ್ನ ಇಷ್ಟೇ ಜನರೆದ್ರಿಗೆ ಹೇಳೋದಕ್ಕಾಗಲ್ಲ ಮಾವಯ್ಯ. ಅತ್ತೆ, ಸತ್ಯ ಏನು ಅಂತ ಎಲ್ರಿಗೂ ಗೊತ್ತಾಗ್ಬೇಕಂದ್ರೆ ಒಂದ್ ಪಂಚಾಯಿತಿ ನಡಿಲೇಬೇಕು. ಆ ಪಂಚಾಯಿತಿಲಿ ಈ ಪ್ರೇಮ ಏನ್ ಸಂಚು ಮಾಡಿ ಏನ್ ಮೋಸ ಮಾಡಿ ಮನೆ ಒಳಗಡೆ ಬಂದಿದ್ದಾಳೆ ಅಂತ ನಾನ್ ಪ್ರೂವ್ ಮಾಡೇ ಮಾಡ್ತೀನಿ. ಅಣ್ಣ, ಒಂದ್ ನಿಮಿಷ ಬಂದ್ರೆ. ಇದೇನಿದು, ರಾಣಿ ಮನೆ ಬೀಗ ಹಾಕಿದೆ, ಎಲ್ಲೋದ್ಲಿ ಇವಳು? ಅಕ್ಕ, ಒಂದ್ ನಿಮಿಷ, ಈ ಮನೆಯವ್ರನ್ನೇನಾದ್ರೂ ನೋಡಿದ್ರಾ? ಗೊತ್ತಿಲ್ಲ ಕಣಮ್ಮ. ಬೆಳಗ್ಗೆಯಿಂದನೂ ನೋಡಿಲ್ವಾ? ಇಲ್ಲ, ಬೆಳಿಗ್ಗೆಯಿಂದ ಬೀಗ ಹಾಕಿದೆ. ಅವ್ರು ಯಾವಾಗ ಹೋದ್ರು, ಎಲ್ಗ್ ಹೋದ್ರು ಅಂತ ಯಾರಿಗಾದ್ರೂ ಹೇಳಿ ಹೋಗಿದಾರಾ? ಇಲ್ಲಮ್ಮ, ಏನು ಹೇಳಿಲ್ಲ. ನನಗ್ ನೆನಪಿರೋ ಹಂಗೆ ನೆನ್ನೆ ರಾತ್ರಿ ಇದ್ರು, ಆಮೇಲೆ ಏನು ಗೊತ್ತಿಲ್ಲ. ಹೇಳಿ ಅತ್ತೆ, ಪಂಚಾಯತಿ ಯಾವಾಗ ಇಡ್ತೀರಾ? ಏ ಸ್ನೇಹ, ನೀನ್ ಬಾಯ್ ಬಂದಂಗೆಲ್ಲ ಮಾತಾಡ್ತೀಯ ಅಂತ ನೀನ್ ಕೇಳ್ದಾಗೆಲ್ಲ ಪಂಚಾಯ್ತಿ ಮಾಡೋದಕ್ಕಾಗಲ್ಲ. ಪಂಚಾಯ್ತಿಗೆ ತನ್ನದೇ ಆದ ಘನತೆ ಗೌರವ ಇದೆ. ನಿನ್ನ ಈ ಹುಚ್ಚಾಟಕ್ಕೆ ನಮ್ಮನೆ ಮಾನ ಮರ್ಯಾದೆ ಎಲ್ಲ ಕಳ್ಕೊಳ್ಳೋದಕ್ಕಾಗಲ್ಲ. ನೋಡು ಸ್ನೇಹ,
ನಿನ್ ಸುಳ್ಳು ಮಾತುಗಳನ್ನ ಕೇಳೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಮೊದ್ಲು ಈ ನಿನ್ ಬ್ಯಾಂಕ್ ಸೆಟ್ ಎಲ್ಲ ಕರ್ಕೊಂಡು ಇಲ್ಲಿಂದ ಹೋಗ್ತಾ ಇರು. ಏನಕ್ಕ ಇವರು ಒಪ್ತಾನೆ ಇಲ್ಲ. ಯಾಕತ್ತೆ ಪಂಚಾಯತ್ ಇಡಲ್ಲ ಅಂತ ಹೇಳ್ತಾ ಇದ್ದೀರಾ? ಸತ್ಯ ಎಲ್ಲಿ ಗೊತ್ತಾಗ್ಬಿಡತ್ತೆ ಅಂತ ಭಯನಾ ಅಥವಾ ಸತ್ಯ ಕೇಳೋದಿಕ್ಕೆ ನಿಮಗ್ ಧೈರ್ಯ ಇಲ್ವಾ? ಸ್ನೇಹ, ಮೇ ಬಿ ಆ ಪ್ರೇಮ ಮೋಸ ಮಾಡಿ ಮದ್ವೆ ಆಗಿದ್ದಾಳೆ ಅನ್ನೋ ವಿಷಯ ನಿಮಗ್ ಗೊತ್ತಿತ್ತು ಅನ್ಸುತ್ತೆ. ಆ ಪ್ರೇಮ ಎಲ್ರಿಗೂ ಮಂಕ್ ಬುದ್ಧಿ ಎರ್ಚಿರೋದು ನೀವ್ ಒಪ್ಕೊಂಡಿದ್ದೀರಾ ಅಲ್ವಾ? ಅದೇನಾದ್ರೂ ಆಚೆ ಬಂದ್ರೆ ನಿಮಗ್ ಮರ್ಯಾದೆ ಇರಲ್ಲ ಅಂತ ಪಂಚಾಯತಿ ಬೇಡ ಅಂತ ಇದ್ದೀರಾ? ಸ್ನೇಹ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನಾಲ್ಗೆನ ಬಿಗಿ ಹಿಡ್ಕೊಂಡು ಮಾತಾಡು. ನೋಡೋ, ಮಾತು ಹದ್ಬಸ್ತಲ್ಲಿರ್ಲಿ, ನಾವು ತಿರುಗಿ ಮಾತಾಡೋ ಹಾಗೆ ಮಾಡ್ಬೇಡ. ಅಕ್ಕ, ನನ್ ಪ್ರಕಾರ ಸ್ನೇಹ ತಪ್ಪು ಮಾಡ್ತಿಲ್ಲ ಅಂತ ಅನಿಸ್ತದೆ. ಮಹೇಶ್ವರಿ, ಸಿಟ್ ಮಾಡ್ಕೋಬೇಡಿ ಅಕ್ಕ, ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ. ಒಂದ್ ವೇಳೆ ಪ್ರೇಮ ತಪ್ಪು ಮಾಡಿಲ್ಲ, ಮೋಸ ಮಾಡಿಲ್ಲ ಅಂತ ಆದ್ರೆ ಅದು ಸಾಬೀತಾಗತ್ತೆ. ಆಗ ಪ್ರೇಮ ಮೇಲಿರೋ ನಂಬಿಕೆ ಇನ್ನೂ ಜಾಸ್ತಿ ಆಗತ್ತೆ. ಅಥವಾ ಸ್ನೇಹ ಹೇಳ್ತಾ ಇರೋದು ಸತ್ಯ ಅಂತ ಆದ್ರೆ ಆಗ ಪ್ರೇಮ ನಮಗ್ ಮಾಡಿರೋ ಮೋಸ ಎಲ್ರಿಗೂ ಗೊತ್ತಾಗತ್ತೆ. ಇದ್ರಲ್ಲಿ ತಪ್ಪೇನಿದೆ? ಏನ್ ನೀನು ಇವ್ಳ್ ಮಾತಾ ಕಟ್ಕೊಂಡು? ಇಲ್ಲ ಅಕ್ಕ, ಸ್ನೇಹ ಹೇಳ್ತಾ ಇದ್ದಾಳೆ ಅಂತ ಪಂಚಾಯತ್ ಇಡಿ ಅಂತ ನಾನು ಹೇಳ್ತಾ ಇಲ್ಲ. ಸತ್ಯ ಎಲ್ರಿಗೂ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಪಂಚಾಯತ್ ಇಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಕ್ಕ, ಪ್ರೇಮ ಮೇಲೆ ನಿಮಗ್ ನಂಬಿಕೆ ಇಲ್ವಾ? ಎಲ್ಲ ತಪ್ಪುಗಳನ್ನು ಒಪ್ಕೊಳ್ಳೋಣ ಅಂತ ನಿರ್ಧಾರ ಮಾಡಿದ್ದೀನಿ. ರಾಮ್, ರಾಣಿ ನನಗೆ ಮದ್ವೆ ವಿಷಯದಲ್ಲಿ ತುಂಬಾ ಸಹಾಯ ಮಾಡಿದ್ಲು. ಅವತ್ತು ನಿನ್ ಮೊಬೈಲಿಂದ ನನ್ನ ಮೊಬೈಲಿಗೆ ಮೆಸೇಜ್ ಬರೋದಕ್ಕೆ ಕಾರಣನು ರಾಣಿನೇ. ರಾಣಿ ರಾಣಿ ನಿನಗೆ ಸಹಾಯ ಮಾಡಿದ್ಲ? ಹೌದು ರಾಮ್, ರಾಣಿ ನಂಗೆ ಚಿಕ್ಕ ವಯಸ್ಸಿಂದನೂ ಫ್ರೆಂಡು. ಅವಳು ನನಗೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ತಯಾರಿದ್ಲು. ಅದಕ್ಕೆ ಅವಳ ಸಹಾಯ ತಗೊಂಡು ನಿನ್ ಮೊಬೈಲಿಂದ ನನ್ನ ಮೊಬೈಲಿಗೆ ಮೆಸೇಜ್ ಬರೋ ಹಾಗೆ ಮಾಡ್ಕೊಂಡೆ. ಅವತ್ ಹಾಗೆ ಮಾಡಿದ್ರಿಂದಲೇ ನೀನು ತಪ್ಪಿತಸ್ತಾದೆ. ನಿನಗೆ ನನ್ನ ಮದುವೆ ಆಗ್ಲೇಬೇಕು ಅನ್ನೋ ಸಂದರ್ಭ ಬಂದಿತ್ತು. ನಾನು ನಿನ್ನ ಮದ್ವೆ ಆಗೋದಕ್ಕೆ, ನಿನ್ ಪ್ರೀತಿ ಪಡ್ಕೊಳ್ಳೋದಕ್ಕೆ ನಿನಗ್ ಮೋಸ ಮಾಡ್ದೆ ರಾಮ್, ಮೋಸ ಮಾಡ್ದೆ. ನಾಳೆ ಪಂಚಾಯತ್ ಇದೆ ರಾಮ್, ಎಲ್ರೂ ಸೇರ್ತಾ ಇದ್ದಾರೆ. ಆದ್ರೆ ವಿಚಿತ್ರ ಏನ್ ಗೊತ್ತಾ ರಾಮ್, ನಾಳೆ ಪಂಚಾಯತಿಲಿ ಗೆದ್ರು ಸೋತ್ರು ಕಳ್ಕೊಳ್ಳೋದ್ ನಾನೇ, ನೋವಾಗೋದ್ ನನ್ಗೆ. ನಾಳೆ ಎಲ್ರೂ ಮುಂದೆ ನಾನ್ ಗೆದ್ರೆ ನೀನ್ ಮತ್ತೆ ಅಪರಾಧಿ ಅಂತ ಸಾಬೀತಾಗುತ್ತೆ. ಮತ್ತೆ ನಿನಗೆಲ್ರೂ ಮುಂದೆ ಅವಮಾನ ಆಗುತ್ತೆ. ನೀನ್ ಊರವ್ರ ಮುಂದೆ ಎಲ್ಲ ತಲೆ ತಗ್ಗಿಸ್ಬೇಕಾಗತ್ತೆ.
ನನ್ ಗಂಡ ತಲೆ ತಗ್ಸೋದ್ ನನಗೆ ಇಷ್ಟ ಇಲ್ಲ ರಾಮ್. ನನ್ ಗಂಡಂಗ್ ಅವಮಾನ ಆಗೋದ್ ನನ್ ಕಣ್ಣಿಂದ ನೋಡೋದಕ್ಕಾಗಲ್ಲ. ಬಹುಶಃ ಆ ಸ್ನೇಹ ಗೆದ್ರೆ ಶಾಶ್ವತವಾಗಿ ನಾನು ನಿನ್ನ ಕಳ್ಕೊಂಡ್ಬಿಡ್ತೀನಿ ರಾಮ್. ಯಾಕಂದ್ರೆ ಅಲ್ಲಿ ಪಣವಾಗಿರೋದು ನೀನು ದೊಡ್ಡತ್ತೆ. ಅವಳ ಜೊತೆ ನಿನ್ನ ಮದ್ವೆ ಮಾಡಿಸ್ತೀನಿ ಅಂತ ಮಾತ್ ಬೇರೆ ಕೊಟ್ಟಿದ್ದಾರೆ. ಏನೇ ಆದ್ರೂ ಸೋಲೋದು ಸಾಯೋದು ನಾನೇ ರಾಮ್. ಸಾಕು ರಾಮ್, ಸಾಕು. ಇಷ್ಟು ದಿನ ನನ್ನಿಂದ ನಿನ್ ನೋವು ಅನ್ಭವಿಸಿದ್ ಸಾಕು. ನೀನ್ ನಿರಪರಾಧಿ ಅಂತ ಸಾಬೀತ್ ಮಾಡ್ಕೊಳ್ಳೋದಕ್ಕೆ ನಿನಗಿರೋದೋ ಕೊನೆ ಅವಕಾಶ ಇದು. ಇದು ನಿನ್ ಜೀವನ. ನಿನ್ ಜೀವನನ ನೀನ್ ಇಷ್ಟಪಟ್ಟ ಹಾಗೆ ಕಳಿಬೇಕು. ಅದ್ ನನಗೆ ನಿನ್ ಜೊತೆ ಕಳೆದ ಇಷ್ಟು ದಿವಸದಲ್ಲಿ ಗೊತ್ತಾಗಿತ್ತು. ಇನ್ನು ನಿನ್ ಮನ್ಸಲ್ಲಿ ಏನಿದೆಯೋ ಅದನ್ನ ಹೇಳು ರಾಮ್. ನಾನ್ ತಪ್ಪು ಮಾಡಿದೀನಿ ರಾಮ್. ನನಗ್ ಶಿಕ್ಷೆ ಆಗ್ಬೇಕು. ಆ ದೇವ್ರು ಕೊಡೋ ಶಿಕ್ಷೆಗೆ ನಾನ್ ತಲೆ ಬಾಗ್ತೀನಿ. ಆದ್ರೆ ಒಂದೇ ಒಂದ್ ಮಾತು, ನನ್ ಪ್ರೀತಿ ಮೋಸದ್ದು ಅಂತ ಯಾವತ್ತೂ ಅನ್ಕೋಬೇಡ ರಾಮ್. ಇಷ್ಟು ದಿನ ನಿನ್ ಹೆಂಡತಿಯಾಗಿ ಬದುಕದ್ನಲ್ವಾ, ಆ ಕ್ಷಣಗಳನ್ನ ನನ್ ಉಸಿರಿರೋವರೆಗೂ ನೆನ್ಪಿಡ್ಕೋತೀನಿ. ಸ್ನೇಹ, ನಾಳೆ ಆ ಪ್ರೇಮ ಮೋಸನ ಎಲ್ಲರ ಮುಂದೆ ಬಯಲಿಗೆಳಿತಾ ಇದೀವಿ. ಆದರೆ ಒಂದು ವಿಷಯ ನೆನಪಲ್ಲಿರಲಿ, ಆ ಪ್ರೇಮ ಯಾವಾಗ ಬೇಕಾದರೂ ನಮ್ಮ ಪ್ಲಾನನ್ನು ಬದಲಾಯಿಸಿ ನಮ್ಮ ವಿರುದ್ಧನೇ ತಿರುಗಿ ಬೀಳ್ಬೋದು. ಹಾಗಾಗೋದಕ್ಕೆ ಚಾನ್ಸೇ ಇಲ್ಲ ಡ್ಯಾಡಿ. ನಾಳೆ ಪ್ರೇಮ ತಪ್ಪಿಸ್ಕೊಳ್ಳೋದಕ್ಕೆ ನಾನು ಯಾವ ದಾರಿನೂ ಉಳಿಸಿಲ್ಲ. ಅವಳ ಪಾಲಿಗಿದ್ದಿದ್ದ ಎಲ್ಲಾ ಡೋರ್ಸ್ ಕೂಡ ಕ್ಲೋಸ್ ಆಗಿದೆ. ಕಾನ್ಫಿಡೆನ್ಸ್ ಒಳ್ಳೆಯದೇ ಮಗಳೇ, ಆದರೆ ಓವರ್ ಕಾನ್ಫಿಡೆನ್ಸ್ ಒಂದೊಂಥರ ನಮ್ಮ ಬಾಲಕ್ಕೆ ನಾವೇ ಬೆಂಕಿ ಹಚ್ಕೊಂಡಕ್ಕೆ. ಡ್ಯಾಡಿ ಪ್ಲೀಸ್, ನೀವು ಹೀಗೆಲ್ಲ ಹೇಳಿ ನನ್ನ ಕಾನ್ಫಿಡೆನ್ಸ್ನ ಕುಗ್ಗಿಸ್ಬೇಡಿ. ನಾಳೆ ನಾನು ಗೆದ್ದೇ ಗೆಲ್ತೀನಿ. ನಂದು ರಾಮ್ದು ಮದ್ವೆ ಆಗೇ ಆಗುತ್ತೆ. ಕಲ್ಯಾಣಿ ಅತ್ತೆ ಕೊಟ್ಟ ಮಾತನ್ನ ತಪ್ಪೋದಿಲ್ಲ. ಹಾಗೆ ಕಲ್ಯಾಣಿ ಅತ್ತೆ ಮಾತನ್ನ ರಾಮ್ ಯಾವುದೇ ಕಾರಣಕ್ಕೂ ತೆಗೆದು ಹಾಕೋದಿಲ್ಲ. ಅದೇ ಆಸೆನಲ್ಲಿ ಇದೀನಮ್ಮ. ಆದರೆ ಆ ಪ್ರೇಮ ಎಂಥ ಕಿಲಾಡಿ ಅಂತ ನಿನಗೂ ಗೊತ್ತಲ್ವಾ. ಎರಡೂ ಕುಟುಂಬನ ಯಾಮಾರಿಸಿ ರಾಮ್ನ ಮದುವೆ ಆದವಳವಳು. ಅಷ್ಟು ಈಸಿಯಾಗಿ ರಾಮ್ನ ಬಿಟ್ಕೊಡೋದಿಲ್ಲ. ಅಕಸ್ಮಾತ್ ಈ ಪ್ಲಾನು ಫೇಲ್ಯೂರ್ ಆಯಿತು ಅಂತ ಅನ್ಕೋ, ನನ್ನ ಹತ್ರ ಇನ್ನೊಂದು ಬ್ಯಾಕಪ್ ಇದೆ. ಬ್ಯಾಕಪ್ ಪ್ಲಾನ? ಹಾಗಂದ್ರೇನು? ಏನ್ ಮಾಡಕ್ ಹೊರಟಿದ್ದೀರಾ ಡ್ಯಾಡಿ? ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ ಮಗಳೇ. ನಾನೀಗಾಗಲೇ ಬೀಜ ಬಿತ್ತಿದ್ದೀನಿ. ಅದು ಸರಿಯಾದ ಟೈಮ್ಗೆ ಫಲ ಕೊಡುತ್ತೆ. ಡೋಂಟ್ ವರಿ. ಥ್ಯಾಂಕ್ ಯು ಡ್ಯಾಡಿ. ನಾಳೆ ನನ್ನ ರಾಮ್ ಮದ್ವೆ ಆಗೇ ಆಗುತ್ತೆ. ನನ್ ಕನ್ಸು ನನ್ಸಾಗುತ್ತೆ. ಖಂಡಿತ ಆಗುತ್ತೆ ಮಗಳೇ. ನಾಳೆ ನಮಗೆ ಗೆಲುವಾಗೇ ಆಗುತ್ತೆ.